Welcome to the class, children. Today we'll be discussing Nari-Drakshi-Tomato Gadya Pata 12, that is 12. Class 5, Tili, Kannada, we'll be discussing the question answers. Prashnegalu, questions. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೆಳಗಿನ ಮೀನ್ಸ್ ಬಿಲೋ, ಪ್ರಶ್ನೆಗಳು ಮೀನ್ಸ್ ಕ್ವೆಶ್ಚನ್ಸ್, ಒಂದು ವಾಕ್ಯ, ಒಂದು ಮೀನ್ಸ್ ಒನ್ ಸೆಂಟೆನ್ಸ್, ಉತ್ತರಿಸಿ, ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಸೊ ದ ಫಸ್ಟ್ ಕ್ವೆಶ್ಚನ್ ಇಸ್, ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು? ರಾಮು ತರಗತಿ ಇಸ್ ಇನ್ ದ ಕ್ಲಾಸ್ ರೂಮ್. ಹೇಳಿದ ಕತೆ, ಕತೆ ಮೀನ್ಸ್ ಸ್ಟೋರಿ. ವಾಟ್ ಸ್ಟೋರಿ ಡಿಡ್ ಹಿ ಟೆಲ್? ಯಾವುದು? ವಿಚ್ ಒನ್? ಆನ್ಸರ್, ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ಮತ್ತು ದ್ರಾಕ್ಷಿ. ದ್ರಾಕ್ಷಿ ಮೀನ್ಸ್ ಗ್ರೇಪ್ಸ್, ನರಿ ಮೀನ್ಸ್ ಫಾಕ್ಸ್. ಸೆಕೆಂಡ್ ಕ್ವೆಶ್ಚನ್, ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು? ಹಸಿದಿದ್ದ, ಹಸಿದಿದ್ದ ಮೀನ್ಸ್ ಹಂಗ್ರಿ. ಫಾಕ್ಸ್, ನರಿ, ಹಂಗ್ರಿ ಫಾಕ್ಸ್. ಆಹಾರ ಈಸ್ ಫುಡ್. ಹುಡುಕುತ್ತಾ, ಸೊ ಸರ್ಚಿಂಗ್ ಫಾರ್ ದಿ ಫುಡ್. ಎಲ್ಲಿಗೆ ಬಂತು? ವೇರ್ ಡಿಡ್ ಇಟ್ ಕಮ್? ಸೊ ಹಸಿದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು? ಹಸಿದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು. ತೋಟಕ್ಕೆ ಮೀನ್ಸ್ ಅ ಫಾರ್ಮ್. ಒಂದು ಮೀನ್ಸ್ ಒನ್, ತೋಟಕ್ಕೆ ಬಂತು. ಇಟ್ ಕೇಮ್ ಟು ಒನ್ ಫಾರ್ಮ್. ಹಸಿದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು. ಥರ್ಡ್ ಕ್ವೆಶ್ಚನ್, ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಹೇಗೆ ಪ್ರಯತ್ನಿಸಿತು? ಸೊ ನರಿ ದ್ರಾಕ್ಷಿ ಹಣ್ಣು ಇಸ್ ಅ ಗ್ರೇಪ್ಸ್. ತಿನ್ನಲು, ಟು ಈಟ್ ದ ಗ್ರೇಪ್ಸ್, ಹೇಗೆ ಪ್ರಯತ್ನಿಸಿತು? ವಾಟ್ ಆ್ಯಂಡ್ ಆಲ್ ಎಫರ್ಟ್ ಇಟ್ ಪುಟ್ ಆರ್ ಹೌ ಆ್ಯಂಡ್ ಆಲ್ ಇಟ್ ಟ್ರೈಡ್? ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು, ಸೊ ಫಾಕ್ಸ್ ಟು ಈಟ್ ದಿ ಗ್ರೇಪ್ಸ್, ನೆಗೆದು ಪ್ರಯತ್ನಿಸಿತು. ನೆಗೆದು ಮೀನ್ಸ್ ಇಟ್ ಜಂಪ್ಡ್ ಆ್ಯಂಡ್ ಟ್ರೈ ಟು ರೀಚ್ ದಿ ಫ್ರೂಟ್. ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ನೆಗೆದು ಪ್ರಯತ್ನಿಸಿತು. ಫೋರ್ತ್ ಕ್ವೆಶ್ಚನ್, ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು? ಸೊ ನರಿ ದ್ರಾಕ್ಷಿ ಕತೆ, ದ ಸ್ಟೋರಿ ಆಫ್ ದಿ ಫಾಕ್ಸ್ ಆ್ಯಂಡ್ ದಿ ಗ್ರೇಪ್ಸ್. ಫ್ರಮ್ ದಿಸ್ ಸ್ಟೋರಿ ಹುಟ್ಟಿಕೊಂಡ ಗಾದೆ. ಗಾದೆ is a proverb. So which proverb came from this particular story? ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು, ಎಟುಕದ ದ್ರಾಕ್ಷಿ ಹುಳಿ. So this is the proverb. ಹುಳಿ is sour. So the grapes which it couldn't reach, no, that will be sour. ಸೊ ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು, ಎಟುಕದ ದ್ರಾಕ್ಷಿ ಹುಳಿ. ಫಿಫ್ತ್ ಕ್ವೆಶ್ಚನ್, ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಹೇಗಿದ್ದವು? ಸೊ ಹೌ ಆರ್ ದ ಟೊಮೆಟೊಸ್ ವಿಚ್ ದ ಫಾಕ್ಸ್ ಕುಡ್ ರೀಚ್? ನರಿಗೆ ಎಟುಕಿದ ಟೊಮೆಟೊ, ದ ಫಾಕ್ಸ್ ಕುಡ್ ರೀಚ್ ದ ಟೊಮೆಟೊಸ್, ನೋ. ಹೌ ಆರ್ ದ ಟೊಮೆಟೊಸ್? ಕೆಲವು ಪೂರ್ತಿ ಹಣ್ಣಾಗಿತ್ತು. ಸಮ್ ಆಫ್ ದೆಮ್ ವೇರ್ ಫುಲ್ಲಿ ರೈಪ್ಡ್. ಹಣ್ಣಾಗಿತ್ತು ಮೀನ್ಸ್ ರೈಪ್ಡ್. ಕೆಲವು ಅರ್ಧ ಹಣ್ಣಾಗಿತ್ತು. ಕೆಲವು ಮೀನ್ಸ್ ಸಮ್. ಅರ್ಧ ಮೀನ್ಸ್ ಹಾಫ್. ಹಣ್ಣಾಗಿತ್ತು, ಸೊ ದೇ ವೇರ್ ಹಾಫ್ ರೈಪ್ಡ್. ಕೆಲವು ಕಾಯಿ ಮೀನ್ಸ್ ಸಮ್ ವೇರ್ ನಾಟ್ ರೈಪ್ ಎಟ್ ಆಲ್, ದೇ ವೇರ್ ವೆರಿ ರಾ. ಮತ್ತು ಆ್ಯಂಡ್ ಕೆಲವು ಕೊಳೆತು ಹಣ್ಣುಗಳಾಗಿದ್ದವು. ಸೊ ಸಮ್ ಆಫ್ ದೆಮ್, ಕೆಲವು ಕೊಳೆತು means they were rotten fruits. Some of them were rotten fruits. So some of the fruits were fully ripe, some of them were half ripe, and some of them were completely raw, and some of them were completely rotten. So ನರಿಗೆ ಎಟುಕಿದ ಟೊಮೆಟೊ ಕೆಲವು ಪೂರ್ತಿ ಹಣ್ಣಾಗಿತ್ತು, ಕೆಲವು ಅರ್ಧ ಹಣ್ಣಾಗಿತ್ತು, ಕೆಲವು ಕಾಯಿ ಮತ್ತು ಕೆಲವು ಕೊಳೆತು ಹಣ್ಣುಗಳಾಗಿದ್ದವು. ಆಮೆ ಮೊಲ ಓಟದ ಸ್ಪರ್ಧೆಯಲ್ಲಿ ಯಾವುದು ಗೆದ್ದಿತು? ನಾವು ಆಮೆ ಮೊಲ ಓಟದ ಸ್ಪರ್ಧೆ ಮೀನ್ಸ್ ಕಾಂಪಿಟೇಷನ್. ಸೊ ಇನ್ ದ ರನ್ನಿಂಗ್ ರೇಸ್, ಓಟದ ಸ್ಪರ್ಧೆ ಮೀನ್ಸ್ ರನ್ನಿಂಗ್ ಕಾಂಪಿಟೇಷನ್. ಹೂ ಟುಕ್ ಪಾರ್ಟ್? ಆಮೆ ಆ್ಯಂಡ್ ಮೊಲ, ದಟ್ ಇಸ್ ಟಾರ್ಟೈಸ್ ಆ್ಯಂಡ್ ರ್ಯಾಬಿಟ್. ಸೊ ಹೂ ವನ್ ಇನ್ ದ್ಯಾಟ್? ಯಾವುದು ಗೆದ್ದಿತ್ತು? ಹೂ ವನ್ ಅಮಂಗ್ ದೆಮ್? ಆಮೆ ಮೊಲದ ಓಟದ ಸ್ಪರ್ಧೆಯಲ್ಲಿ ಆಮೆ ಗೆದ್ದಿತು. ಸೊ ಹೂ ವನ್? ಆಮೆ, ದಟ್ ಇಸ್ ಅ ಟಾರ್ಟೈಸ್. ಒನ್, ಗೆದ್ದಿತು ಮೀನ್ಸ್ ಒನ್. ಸೊ ಆಮೆ ಮೊಲದ ಓಟದ ಸ್ಪರ್ಧೆಯಲ್ಲಿ ಆಮೆ ಗೆದ್ದಿತು. ಸೆವೆಂತ್ ಕ್ವೆಶ್ಚನ್,
ರೀಟಾ ಆಮೆ ಮೊಲದ ಕಥೆಯನ್ನು ಯಾವ ಪ್ರಾಣಿಗಳಿಗೆ ಹೋಲಿಸಿದಳು? ಸೊ ರೀಟಾ, ದಟ್ ಇಸ್ ನೇಮ್ ಆಫ್ ಅ ಗರ್ಲ್. ಆಮೆ ಮೊಲದ ಕಥೆಯನ್ನು ಟಾರ್ಟಾಯ್ಸ್ ಆ್ಯಂಡ್ ದಿ ರ್ಯಾಬಿಟ್ ಸ್ಟೋರಿ ಯಾವ ಪ್ರಾಣಿಗಳಿಗೆ, ಟು ವಿಚ್ ಆ್ಯನಿಮಲ್ಸ್ ಡಿಡ್ ಶಿ ಕಂಪೇರ್? ಹೋಲಿಸಿದಳು ಮೀನ್ಸ್ ಕಂಪೇರ್. ರೀಟಾ ಆಮೆ ಮೊಲದ ಕಥೆಯನ್ನು ಜಿಂಕೆ ಮತ್ತು ಆನೆಗೆ ಹೋಲಿಸಿದಳು. ಜಿಂಕೆ ಈಸ್ ಡೀರ್. ಆನೆ means elephant. So she compared ಆಮೆ ಮೊಲದ ಕತೆ, that is the tortoise and the rabbit story, with the deer and the elephant. ಸೊ ರೀಟಾ ಆಮೆ ಮೊಲದ ಕಥೆಯನ್ನು ಜಿಂಕೆ ಮತ್ತು ಆನೆಗೆ ಹೋಲಿಸಿದಳು. ಆಮೆ ಮೊಲದ ಕಥೆಯ ನೀತಿ ಏನು? ನೀತಿ ಮೀನ್ಸ್ ವಾಟ್ ಇಸ್ ದ ಮಾರಲ್ ಆಫ್ ದಿಸ್ ಸ್ಟೋರಿ. ದಟ್ ಈಸ್ ಆಮೆ ಮೊಲ, tortoise and the rabbit story. What is the moral in it? ಆಮೆ ಮೊಲದ ಕಥೆಯ ನೀತಿ ಎಂದರೆ, ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಯೇ ಇರಬೇಕು. ಸೊ ಆಮೆ ಮೊಲದ ಕಥೆಯ ನೀತಿ ಏನೆಂದರೆ, ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ? ಆಫ್ ವಿಚ್ ಸ್ಟೋರಿ? ಆಮೆ ಆ್ಯಂಡ್ ಮೊಲ, ದಟ್ ಈಸ್ ದಿ tortoise ಆ್ಯಂಡ್ ದಿ rabbit. ಇಟ್ ಸೇಸ್ ದ್ಯಾಟ್ ಮಾರಲ್ ಇಸ್, ಯಾವುದೇ ಕೆಲಸಕ್ಕೆ ತೊಡಗಿದಾಗ, ಯಾವುದೇ ಮೀನ್ಸ್ ವಿಚ್ ಎವರ್ ವರ್ಕ್, ಕೆಲಸ ಮೀನ್ಸ್ ವರ್ಕ್, ತೊಡಗಿದಾಗ, ವೆನ್ ವಿ ಸ್ಟಾರ್ಟ್ ಎನಿ ವರ್ಕ್, ನಮ್ಮ ಪೂರ್ಣ ಮೀನ್ಸ್ ಅವರ್ ಫುಲ್ ಧ್ಯಾಸ, ದಟ್ ಈಸ್ ಕಾನ್ಸಂಟ್ರೇಷನ್, ನಮ್ಮ ಗುರಿಯನ್ನು, ದಟ್ ಈಸ್ ಅವರ್ ಟಾರ್ಗೆಟ್ ಆರ್ ಅವರ್ ಗೋಲ್, ಗುರಿಯನ್ನು, ನಮ್ಮ ಗುರಿಯನ್ನು, ದಟ್ ಈಸ್ ಅವರ್ ಗೋಲ್, ಸಾಧಿಸುವ ಕಡೆಯೇ ಇರಬೇಕು. ಸೊ ಆಲ್ ಅವರ್ ವರ್ಕ್ ಸಾಧಿಸುವ ಕಡೆಯೇ ಇರಬೇಕು ಮೀನ್ಸ್ ಅವರ್ ಫುಲ್ ಕಾನ್ಸಂಟ್ರೇಷನ್ ಶುಡ್ ಬಿ ಆನ್ ಫಿನಿಶಿಂಗ್ ಅವರ್ ಜಾಬ್, ರೀಚಿಂಗ್ ಅವರ್ ಗೋಲ್. ಓಕೆ, ಸೊ ದಿಸ್ ಇಸ್ ದ ಮಾರಲ್ ಆಫ್ ದಿಸ್ ಸ್ಟೋರಿ. ಸೊ ಆಮೆ ಮೊಲತೆಯ ನೀತಿ ಏನೆಂದರೆ, ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಯೇ ಇರಬೇಕು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಕೆಳಗಿನ ಪ್ರಶ್ನೆಗಳಿಗೆ ಬಿಲೋ ಕ್ವೆಶ್ಚನ್ಸ್ 2 or 3, 2 or 3 sentences you have to answer. So first question is, ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದುಕೊಂಡಿತು? ಸೊ when the fox didn't get the grapes bunch, what did it think about it? ಏನೆಂದುಕೊಂಡಿತು? What did it say? ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ, ಸೊ ವೆನ್ ದ್ರಾಕ್ಷಿ ಇಸ್ ಗ್ರೇಪ್ಸ್, ಗೊಂಚಲು ಇಸ್ ಅ ಬಂಚ್ ಆಫ್ ಗ್ರೇಪ್ಸ್. ಸಿಗದೇ ಇದ್ದಾಗ, ವೆನ್ ಇಟ್ ಡಿಂಟ್ ಗೆಟ್, ನರಿಯು, ನಾವು ದ ಫಾಕ್ಸ್ ಇಸ್ ಸೇಯಿಂಗ್, ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ. ಸೊ ಇಟ್ ಇಸ್ ಸೇಯಿಂಗ್ ಈ ದ್ರಾಕ್ಷಿಗಳು, ದಿಸ್ ಗ್ರೇಪ್ಸ್, ಹುಳಿ ಇರುತ್ತವೆ. ಹುಳಿ ಮೀನ್ಸ್ ಸಾರ್. ಇವನ್ನು ತಿಂದರೆ ನಾಲಿಗೆ ಕೆಡುತ್ತದೆ. ನಾ ಇಫ್ ಐ ಈಟ್ ದಿಸ್ ಸಾರ್ ಗ್ರೇಪ್ಸ್ನೋ, ನಾಲಿಗೆ ಕೆಡುತ್ತದೆ. ಮೈ ಟಂಗ್ಸ್ ಟೇಸ್ಟ್ ವಿಲ್ ಗೋ ಆಫ್, ಮೈ ಟಂಗ್ ವಿಲ್ ಸ್ಪಾಯ್ಲ್. ಅಷ್ಟೇ, ಹೊಟ್ಟೆಯೊಳಗೆ ಹೋದರೆ, ನಾವು ಇಫ್ ಇಟ್ ಗೋಸ್ ಇನ್ಸೈಡ್ ಮೈ ಸ್ಟಮಕ್, ಹೊಟ್ಟೆ ಈಸ್ ಸ್ಟಮಕ್, ಹೊಟ್ಟೆಯೊಳಗೆ ಮೀನ್ಸ್ ಇಫ್ ಇಟ್ ಗೋಸ್ ಇನ್ಸೈಡ್ ದಿ ಸ್ಟಮಕ್, ರೋಗವು ಬರುತ್ತದೆ. ರೋಗ ಮೀನ್ಸ್ ಸಿಕ್ನೆಸ್ ವಿಲ್ ಕಮ್. ಈ ಹಣ್ಣುಗಳು ಕೈಗೆ ಎಟುಕದೇ ಹೋದುದು ಒಳ್ಳೆಯದೇ ಆಯಿತು. ನಾವು ಐ ಕುಡಂಟ್ ರೀಚ್ ದಿಸ್ ಫ್ರೂಟ್ಸ್ನೋ, ಕೈಗೆ ಎಟುಕದೆ, ಐ ಕುಡಂಟ್ ರೀಚ್ ದೆಮ್, ಹೋದುದು ಒಳ್ಳೆಯದೇ ಆಯಿತು. ಇಟ್ ಬಿಕೇಮ್ ಗುಡ್ ಓನ್ಲಿ ದಟ್ ಐ ಕುಡಂಟ್ ರೀಚ್ ದೀಸ್ ಗ್ರೇಪ್ಸ್ ಎಂದುಕೊಂಡಿತು. ಸೊ ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು, ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ. ಅಷ್ಟೇ, ಹೊಟ್ಟೆಯೊಳಗೆ ಹೋದರೆ ರೋಗವು ಬರುತ್ತೆ. ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದು ಒಳ್ಳೆಯದೇ ಆಯಿತು ಎಂದುಕೊಂಡಿತು. ಸೆಕೆಂಡ್ ಕ್ವೆಶ್ಚನ್, ರೀಟಾ ನರಿ-ದ್ರಾಕ್ಷಿ ಕಥೆಯನ್ನು ಯಾವ ರೀತಿ ವಿಸ್ತರಿಸಿದಳು? ರೀಟಾ ನರಿ-ದ್ರಾಕ್ಷಿ ಕಥೆಯನ್ನು, ದಟ್ ಇಸ್ ಅ ಫಾಕ್ಸ್ ಆ್ಯಂಡ್ ದ ಗ್ರೇಪ್ ಸ್ಟೋರಿ, ಯಾವ ರೀತಿ, ಇನ್ ವಿಚ್ ವೇ ವಿಸ್ತರಿಸಿದಳು? ಹೌ ಡಿಡ್ ಶಿ ಕಂಟಿನ್ಯೂ, ಎಕ್ಸ್ಪ್ಯಾಂಡ್ ದಟ್ ಸ್ಟೋರಿ? ಆನ್ಸರ್, ನರಿಗೆ ದ್ರಾಕ್ಷಿ ತಿನ್ನಲು ಸಿಗದಿದ್ದಾಗ, ದಟ್ ಈಸ್ ವೆನ್ ದ ಫಾಕ್ಸ್ ಕುಡಂಟ್ ಈಟ್ ದಿ ಗ್ರೇಪ್ಸ್, ಮುಂದೆ ಅದಕ್ಕೆ ಟೊಮೆಟೊ ಗಿಡಗಳು ಕಾಣಿಸಿದವು. ಫ್ರಂಟ್ ಇಟ್ ಗಾಟ್ ಟು ಸಿ ದಿ ಟೊಮೆಟೊ ಪ್ಲಾಂಟ್ಸ್, ಕಾಣಿಸಿದವು ಮೀನ್ಸ್ ಇಟ್ ಸಾ.
ಆ ಗಿಡಗಳಲ್ಲಿ ಕೆಲವು ಹಣ್ಣಾಗಿದ್ದವು, ಕೆಲವು ಕಾಯಿಯಂತೆ ಇದ್ದವು. ಸೊ ಇನ್ ದೋಸ್ ಟೊಮೆಟೊ ಪ್ಲಾಂಟ್ಸ್, ಸಮ್ ಆಫ್ ದೆಮ್ ವೇರ್ ಕಂಪ್ಲೀಟ್ಲಿ ರೈಪ್, ಸಮ್ ಆಫ್ ದೆಮ್ ವೇರ್ ರಾ, ಕಾಯಿ ಮೀನ್ಸ್ ನಾಟ್ ರೈಪ್, ವೆರಿ ರಾ ಇದ್ದವು. ಇನ್ನು ಕೆಲವು ಕೊಳೆತು ಹೋಗಿದ್ದವು. ಆ್ಯಂಡ್ ಸಮ್ ಆಫ್ ದೆಮ್ ವೇರ್ ರಾಟೆನ್, ಕೊಳೆತು ಮೀನ್ಸ್ ರಾಟೆನ್ ಹೋಗಿದ್ದವು. ಆದರೆ ನರಿ ಇದ್ಯಾವುದೂ ಗಮನಿಸದೆ, ಬಟ್ ದ ಫಾಕ್ಸ್ ವಿತೌಟ್ ನೋಟಿಸಿಂಗ್ ಎನಿ ಆಫ್ ದಿಸ್, ಇಟ್ ಡಿಂಟ್ ಪೇ ಅಟೆನ್ಷನ್ ಟು ವೆದರ್ ಇಟ್ ವಾಸ್ ರೈಪ್ ಆರ್ ರಾ ಆರ್ ಇಟ್ ವಾಸ್ ರಾಟೆನ್, ಯಾವುದೂ ಗಮನಿಸದೆ, ಇಟ್ ಡಿಂಟ್ ಪೇ ಅಟೆನ್ಷನ್. ಪಾಲಿಗೆ ಬಂದದ್ದು ಪಂಚಾಮೃತ. Now this is also one proverb. ಪಾಲಿಗೆ ಬಂದದ್ದು means what we get only is like a nectar for us. Okay, ಪಾಲಿಗೆ ಬಂದದ್ದು, what share we get, ಬಂದದ್ದು ಪಂಚಾಮೃತ. ಪಂಚಾಮೃತ ಮೀನ್ಸ್ ಸಮಥಿಂಗ್ ಲೈಕ್ ಅ ನೆಕ್ಟರ್ ಎಂಬಂತೆ ಟೊಮೆಟೊ ಹಣ್ಣನ್ನು ತಿಂದು ತೇಗಿತು. ಸೊ ಸೇಯಿಂಗ್ ಸೊ, ಇಟ್ took the tomatoes and it ate all the tomatoes. So ಟೊಮೆಟೊ ಹಣ್ಣನ್ನು ತಿಂದು, it ate all the tomatoes, ತೇಗಿತು, it ate and it burped ಎಂದು ರೀಟಾ ಕಥೆಯನ್ನು ವಿಸ್ತರಿಸಿದಳು. ಸೊ ದಿಸ್ ಇಸ್ ಹೌ ರೀಟಾ ಎಕ್ಸ್ಪ್ಯಾಂಡೆಡ್ ದ ಸ್ಟೋರಿ ಆಫ್ ಫಾಕ್ಸ್ ಆ್ಯಂಡ್ ದಿ ಗ್ರೇಪ್ಸ್. ಸೊ ನರಿಗೆ ದ್ರಾಕ್ಷಿ ತಿನ್ನಲು ಸಿಗದಿದ್ದಾಗ ಮುಂದೆ ಅದಕ್ಕೆ ಟೊಮೆಟೊ ಗಿಡಗಳು ಕಾಣಿಸಿದವು. ಆ ಗಿಡಗಳಲ್ಲಿ ಕೆಲವು ಹಣ್ಣಾಗಿದ್ದವು, ಕೆಲವು ಕಾಯಿಯಂತೆ ಇದ್ದವು, ಇನ್ನು ಕೆಲವು ಕೊಳೆತು ಹೋಗಿದ್ದವು. ಆದರೆ ನರಿ ಇದ್ಯಾವುದನ್ನು ಗಮನಿಸದೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಟೊಮೆಟೊ ಹಣ್ಣನ್ನು ತಿಂದು ತೇಗಿತು ಎಂದು ರೀಟಾ ಕಥೆಯನ್ನು ವಿಸ್ತರಿಸಿದಳು. ಥರ್ಡ್ ಕ್ವೆಶ್ಚನ್, ನರಿ ಟೊಮೆಟೊ ಕಥೆಯ ನೀತಿ ಏನು? ಸೊ ದಿಸ್ ನರಿ ಟೊಮೆಟೊ, ಫಾಕ್ಸ್ ಆ್ಯಂಡ್ ದಿ ಟೊಮೆಟೊ ಸ್ಟೋರಿ, ಕಥೆಯ ನೀತಿ ಏನು? ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ? ನರಿ ಟೊಮೆಟೊ ಕಥೆಯ ನೀತಿ ಏನೆಂದರೆ, ಸೊ ನರಿ ಟೊಮೆಟೊಸ್ ಮಾರಲ್ ಆಫ್ ದ ಸ್ಟೋರಿ, ವಾಟ್ ಇಸ್ ದ್ಯಾಟ್? ಕೈಗೆ ಸಿಕ್ಕಿದ್ದೇ ಒಳ್ಳೆಯದು. ಓಕೆ, ಕೈಗೆ ಸಿಕ್ಕಿದ್ದೇ ಒಳ್ಳೆಯದು. ವಾಟ್ ವಿ ಗೆಟ್ ಇನ್ ಅವರ್ ಹ್ಯಾಂಡ್ ಓನ್ಲಿ ಇಸ್ ದ ಬೆಸ್ಟ್. ಕನ್ನಡಿ ಒಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೇ ಮೇಲು. ನಾವು ದಿಸ್ ಇಸ್ ಆಲ್ಸೋ ಒನ್ ಪ್ರಾವರ್ಬ್. ಕನ್ನಡಿ ಒಳಗಿನ ಗಂಟಿಗಿಂತ, ಸೊ ಅ ಬ್ಯಾಗೇಜ್ ಇನ್ಸೈಡ್ ದಿ ಮಿರರ್, ಇನ್ಸ್ಟೆಡ್ ಆಫ್ ದ್ಯಾಟ್ ಕೈಯೊಳಗಿನ ದಂಟೇ ಮೇಲು. ಸೊ dantu means soup, like a green vegetable stems. So the dantu which is in your hand only is better, because when it is when whatever is in the mirror, you can't reach that nor you can take it, right? So instead of wishing for all those things, what you have in your hand only is better. This is was the meaning of this proverb. ಪಾಲಿಗೆ ಬಂದದ್ದೇ ಪಂಚಾಮೃತ, ದಿಸ್ ಆಲ್ಸೋ ಇಸ್ ಅ ಪ್ರಾವರ್ಬ್, ಮೀನ್ಸ್ ಪಾಲಿಗೆ ಬಂದದ್ದು, ವಾಟ್ ವಿ ಗೆಟ್ ಟು ಇನ್ ಅವರ್ ಶೇರ್, ದ್ಯಾಟ್ ಓನ್ಲಿ ಈಸ್ ಅ ಪಂಚಾಮೃತ, ಮೀನ್ಸ್ ವಿ ಹ್ಯಾವ್ ಟು ಟೇಕ್ ಇಟ್. ಓಕೆ, ಸೊ ಪಂಚಾಮೃತ ಮೀನ್ಸ್ ಲೈಕ್ ನೆಕ್ಟರ್, ವಾಟ್ ಕಮ್ಸ್ ಟು ಅಸ್ ಓನ್ಲಿ ಈಸ್ ಮಚ್ ಬೆಟರ್ ಎಂದು ಸ್ವೀಕರಿಸಿ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ವಾಟ್ ಇಸ್ ದೇರ್ ವಿತ್ ಅಸ್. ಅಷ್ಟರಲ್ಲಿಯೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ. ಅಷ್ಟರಲ್ಲಿಯೇ, ಇನ್ ದ್ಯಾಟ್ ಮಚ್ ಓನ್ಲಿ ವಿ ಶುಡ್ ಬಿ ಸ್ಯಾಟಿಸ್ಫೈಡ್. ತೃಪ್ತಿ ಮೀನ್ಸ್ ಸ್ಯಾಟಿಸ್ಫೈಡ್. ಪಡುವುದರಲ್ಲಿ ಜಾಣತನವಿದೆ. ಸೊ ದಿಸ್ ಇಸ್ ವೈಸ್ ಟು ಬಿ ಲೈಕ್ ದ್ಯಾಟ್. ಓಕೆ, ಸೊ ನರಿ ಟೊಮೆಟೊ ಕಥೆಯ ನೀತಿ ಏನೆಂದರೆ, ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಕೈಗೆ ಸಿಕ್ಕಿದ್ದೇ ಒಳ್ಳೆಯದು. ವಾಟ್ ವಿ ಗೆಟ್ ಇನ್ ಅವರ್ ಹ್ಯಾಂಡ್ಸ್ ಓನ್ಲಿ ಇಸ್ ದ ಬೆಸ್ಟ್. ಕನ್ನಡಿ ಒಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೇ ಮೇಲು. ಇನ್ಸ್ಟೆಡ್ ಆಫ್ ಬಿಗ್ ಬ್ಯಾಗೇಜ್ ಇನ್ಸೈಡ್ ಅ ಮಿರರ್, ವಾಟ್ ವಿ ಹ್ಯಾವ್ ಇನ್ ಅವರ್ ಹ್ಯಾಂಡ್, ಸೊ ದಂಟೇ ಮೇಲು, ದಟ್ ಓನ್ಲಿ ಇಸ್ ಬೆಟರ್. ಪಾಲಿಗೆ ಬಂದದ್ದೇ ಪಂಚಾಮೃತ, ವಾಟ್ ಕಮ್ಸ್ ಇನ್ ಅವರ್ ಶೇರ್ ಓನ್ಲಿ ಇಸ್ ದಿ ಪಂಚಾಮೃತ ಫಾರ್ ಅಸ್ ಎಂದು ಸ್ವೀಕರಿಸಿ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ವಾಟ್ ಕಮ್ಸ್ ಇನ್ ಅವರ್ ಶೇರ್. ಅಷ್ಟರಲ್ಲಿಯೇ ತೃಪ್ತಿ, ಇನ್ ದ್ಯಾಟ್ ಮಚ್ ಓನ್ಲಿ ವಿ ಹ್ಯಾವ್ ಟು ಬಿ ಸ್ಯಾಟಿಸ್ಫೈಡ್. ದಿಸ್ ಇಸ್ ವೆರಿ ವೈಸ್. ಸೊ ಪಡುವುದರಲ್ಲಿ ಜಾಣತನವಿದೆ. ಫೋರ್ತ್ ಕ್ವೆಶ್ಚನ್, ಕತೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು? ಕತೆಗಳನ್ನು ಹೇಗೆ ಗ್ರಹಿಸಬೇಕು? ಹೌ ವಿ ಶುಡ್ ಲಿಸನ್ ಟು ದ ಸ್ಟೋರಿ ಮೀನ್ಸ್ ದ ಟೀಚರ್ ಟೋಲ್ಡ್ ದ ಚಿಲ್ಡ್ರನ್. ಸೊ ಕತೆಗಳನ್ನು ಹೊರನೋಟಕ್ಕೆ ಮೀನ್ಸ್ ಜಸ್ಟ್ ದಟ್ ಔಟ್ವರ್ಡ್ಲಿ, ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು. ಸೊ ಔಟ್ವರ್ಡ್ಲಿ, ವೆರಿ ಸೂಪರ್ಫಿಷಿಯಲಿ ಇಫ್ ವಿ ಲಿಸನ್ ಟು ಅ ಸ್ಟೋರಿ, ದಟ್ ಈಸ್ ನಾಟ್ ಇನಫ್.
ಅವುಗಳ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ದಿ ಸ್ಟೋರೀಸ್ ವಿ ಶುಡ್ ಗೋ ಡೀಪ್ ಇನ್ ಟು ದ ಸ್ಟೋರಿ ಆ್ಯಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಇನ್ನರ್ ಮೀನಿಂಗ್, ದ ಟ್ರೂತ್ ಆಫ್ ದಿ ಸ್ಟೋರಿ. ಅರ್ಥ ಮಾಡಿಕೊಳ್ಳಬೇಕು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ನರ್ ಟ್ರೂತ್ ಆಫ್ ದಿಸ್ ಸ್ಟೋರಿ. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸೊ ದ ಟೀಚರ್ ಇಸ್ ಆಲ್ಸೋ ಟೆಲ್ಲಿಂಗ್ ದ ಸ್ಟೂಡೆಂಟ್ಸ್, ಜೊತೆಗೆ ಆಲ್ಸೋ ಕೇಳಿದ ಕಥೆಯನ್ನು ಮೀನ್ಸ್ ದ ಸ್ಟೋರಿ ವಿಚ್ ಯು ಹ್ಯಾವ್ ಹರ್ಡ್, ವಿಸ್ತರಿಸುವ means you should know to expand that story. If the story stops, you should build your own story and you have to continue that story. ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ and similar stories also you should know to build with your imagination. ಕಲ್ಪನಾ ಶಕ್ತಿಯನ್ನು you have to grow your imagination like that. ಸೊ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ. ಬೈ ಡೂಯಿಂಗ್ ಸೋ ಯೋರ್ ಇಂಟೆಲಿಜೆನ್ಸ್ ವಿಲ್ ಇನ್ಕ್ರೀಸ್ ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು. ಸೊ ದ ಟೀಚರ್ ಇಸ್ ಟೆಲ್ಲಿಂಗ್, ಡೋಂಟ್ ಜಸ್ಟ್ ಲಿಸನ್ ಟು ದ ಸ್ಟೋರಿ ಆ್ಯಸ್ ಇಟ್ ಈಸ್. Superficially you don't listen. You have to go understand the deep truth of this story. ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. And along with that you should know to expand the story, extend the story with your own imaginations. So similar stories you have to build with your imaginations, and by doing so your intelligence will increase ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು. ಸೊ ದಿಸ್ ಇಸ್ ವಾಟ್ ದ ಟೀಚರ್ ಅಡ್ವೈಸಸ್ ದಿ ಚಿಲ್ಡ್ರನ್. ಸೊ ಕಥೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸದೆ ಸಾಲದು, ಅವುಗಳ ಒಳಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು. ಆಮೆ ಮೊಲದ ಕಥೆಯ ಸಾರವೇನು? ಟಾರ್ಟಾಯ್ಸ್ ಆ್ಯಂಡ್ ದಿ ರ್ಯಾಬಿಟ್ ಸ್ಟೋರಿ ಸಾರವೇನು? ಅಗೇನ್, ವಾಟ್ ಇಸ್ ದ ಸ್ಟೋರಿ ಟ್ರೈಂಗ್ ಟು ಟೆಲ್? ಮೊಲ ಮತ್ತು ಆಮೆಯ ನಡುವೆ ಒಂದು ದಿನ ಓಟದ ಸ್ಪರ್ಧೆಯು ಏರ್ಪಟ್ಟಿತು. ಮೊಲ ಇಸ್ ರ್ಯಾಬಿಟ್ ಆ್ಯಂಡ್ ಆಮೆ, ದಟ್ ಇಸ್ ಅ ಟಾರ್ಟಾಯ್ಸ್ ನಡುವೆ. ಇನ್ ಬಿಟ್ವೀನ್ ದೆಮ್ ಒನ್ ಡೇ, ಒಂದು ದಿನ ಓಟದ ಸ್ಪರ್ಧೆಯು, ದಟ್ ಇಸ್ ಅ ರನ್ನಿಂಗ್ ಕಾಂಪಿಟೇಷನ್ ಏರ್ಪಟ್ಟಿತ್ತು. ದಟ್ ವಾಸ್ ಆರ್ಗನೈಸ್ಡ್. ಮೊಲ ವೇಗವಾಗಿ ಓಡಿ ಆಮೆ ನಿಧಾನವೆಂದು ತಿಳಿದ ಕೂಡಲೇ, ಸೊ ಇನಿಷಿಯಲಿ ವಾಟ್ ಹ್ಯಾಪೆಂಡ್ ಇನ್ ದ ಫಸ್ಟ್, ದ ರ್ಯಾಬಿಟ್ ರ್ಯಾನ್ ವೆರಿ ಫಾಸ್ಟ್. ಮೊಲ ವೇಗವಾಗಿ ಓಡಿ ಆಮೆ ನಿಧಾನವೆಂದು ತಿಳಿದ ಕೂಡಲೇ, ಆಸ್ ಸೂನ್ ಆಸ್ ದಿ ಮೊಲ, ದಟ್ ಇಸ್ ರ್ಯಾಬಿಟ್, ಕೇಮ್ ಟು ನೋ ದಟ್ ದಿ ಆಮೆ ವಾಸ್ ವೆರಿ ಸ್ಲೋ, ಟಾರ್ಟಾಯ್ಸ್ ವಾಸ್ ವೆರಿ ಸ್ಲೋ, ನಿಧಾನವೆಂದು ತಿಳಿದ ಕೂಡಲೇ ವಿಶ್ರಾಂತಿಗೆ ಒಳಗಾಯಿತು. ವಿಶ್ರಾಂತಿ, ಇಟ್ ಸ್ಟಾರ್ಟೆಡ್ ಟೇಕಿಂಗ್ ರೆಸ್ಟ್. ವಿಶ್ರಾಂತಿ ಮೀನ್ಸ್ ರೆಸ್ಟ್. ವಿಶ್ರಾಂತಿ ತೆಗೆದುಕೊಂಡು ಆನಂತರ ಎದ್ದು ನೋಡಿದಾಗ, ದಟ್ ಈಸ್ ಇಟ್ ಟುಕ್ ಸಮ್ ರೆಸ್ಟ್ ಆ್ಯಂಡ್ ಲೇಟರ್, ಆ ನಂತರ ಲೇಟರ್ ಎದ್ದು ನೋಡಿದಾಗ, ವೆನ್ ದೆ ಗಾಟ್ ಅಪ್ ಆ್ಯಂಡ್ ಸಾ, ವೆನ್ ದ ರ್ಯಾಬಿಟ್ ಗಾಟ್ ಅಪ್ ಆ್ಯಂಡ್ ಸಾ, ಆಮೆ ಮುಂದೆ ಹೋಗಿತ್ತು. ಟಾರ್ಟಾಯ್ಸ್ ಹ್ಯಾಡ್ ಗಾನ್ ವೆರಿ ಫಾರ್. ಇದರಿಂದ ತಿಳಿದು ಬರುವುದೇನೆಂದರೆ, ನೋ ಫ್ರಮ್ ದ ಸ್ಟೋರಿ ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್? ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ, ಮೀನ್ಸ್ ವಾಟ್ ಎವರ್ ವರ್ಕ್ ವಿ ಸ್ಟಾರ್ಟ್, ನಮ್ಮ ಪೂರ್ಣ ಧ್ಯಾಸ, ದಟ್ ಈಸ್ ಅವರ್ ಫುಲ್ ಕಾನ್ಸಂಟ್ರೇಷನ್, ನಮ್ಮ ಗುರಿಯನ್ನು ಸಾಧಿಸುವ ಕಡೆಯೇ ಇರಬೇಕು. ಸೊ ಅವರ್ ಆಲ್ ಕಾನ್ಸಂಟ್ರೇಷನ್ ಶುಡ್ ಬಿ ಇನ್ ಅಚೀವಿಂಗ್ ಅವರ್ ಗೋಲ್ ಎಂಬ ಸಾರವಾಗಿದೆ. ಸೊ ದಿಸ್ ಇಸ್ ದ ಮಾರಲ್ ಆಫ್ ದಿ ಸ್ಟೋರಿ. ಮೊಲ ಮತ್ತು ಆಮೆಯ ನಡುವೆ ಒಂದು ದಿನ ಓಟದ ಸ್ಪರ್ಧೆಯು ಏರ್ಪಟ್ಟಿತು. ಮೊಲ ವೇಗವಾಗಿ ಓಡಿ ಆಮೆ ನಿಧಾನವೆಂದು ತಿಳಿದ ಕೂಡಲೇ ವಿಶ್ರಾಂತಿಗೆ ಒಳಗಾಗಿತ್ತು. ವಿಶ್ರಾಂತಿ ತೆಗೆದುಕೊಂಡು ಆನಂತರ ಎದ್ದು ನೋಡಿದಾಗ ಆಮೆ ಮುಂದೆ ಹೋಗಿತ್ತು. ಇದರಿಂದ ತಿಳಿದು ಬರುವುದೇನೆಂದರೆ, ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಯೇ ಇರಬೇಕು ಎಂಬ ಸಾರವಾಗಿದೆ. ರೀಟಾ ಟೋಲ್ಡ್ ಅ ಸ್ಟೋರಿ. ರೀಟಾ ಹೇಳಿದ ಆನೆ ಜಿಂಕೆ ಕತೆ, ದಟ್ ಇಸ್ ಎಲಿಫೆಂಟ್ ಆ್ಯಂಡ್ ದ ಡಿಯರ್ ಸ್ಟೋರಿ. ವಿಶೇಷವೇನು? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಸ್ಟೋರಿ?
ರೀಟಾ ಹೇಳಿದ ಕಥೆಯಲ್ಲಿ ದ ಸ್ಟೋರಿ ವಿಚ್ ದ ರೀಟಾ ಸೆಡ್, ಆನೆಯ ಗುರಿ ತಲುಪಬೇಕೆನ್ನುವ ಹಂಬಲ ಎದ್ದು ಕಾಣುತ್ತದೆ. ಸೊ ಇನ್ ಹರ್ ಸ್ಟೋರಿ, ಆನೆ ಗುರಿ ತಲುಪಬೇಕೆನ್ನುವ, ಸೊ ವಿ ಕ್ಯಾನ್ ಸಿ ದಟ್ ಎಲಿಫೆಂಟ್ ವಾಂಟೆಡ್ ಟು ರೀಚ್ ಇಟ್ಸ್ ಗೋಲ್. ಎದ್ದು ಕಾಣುತ್ತದೆ. ವಿ ಕ್ಯಾನ್ ಸಿ ದಟ್ ವೆರಿ ಕ್ಲಿಯರ್ಲಿ ದಟ್ ದ ಎಲಿಫೆಂಟ್ ವಾಂಟೆಡ್ ಟು ರೀಚ್ ದ ಗೋಲ್. ಜಿಂಕೆಯಲ್ಲಿಯೂ ಗುರಿ ತಲುಪುವ ಆಸೆ ಇದ್ದರು. ಸೊ ದ ಡಿಯರ್ ಆಲ್ಸೋ ವಾಂಟೆಡ್ ಟು ರೀಚ್ ದ ಗೋಲ್. ಓಕೆ, ಇಟ್ ಹ್ಯಾಡ್ ದ ಡಿಸೈರ್, ಆಸೆ ಇದ್ದರು. ಅದು ಮಧ್ಯದಲ್ಲಿ ಚಪಲಕ್ಕೆ ಬಲಿಯಾಯಿತು. ಸೊ ಇನ್ ಬಿಟ್ವೀನ್ what happened, the deer also wanted to reach the goal, the elephant also wanted to reach the goal, but the deer, what happened, in middle it got distracted. Okay, it got distracted to some habits. So ಚಪಲಕ್ಕೆ ಬಲಿಯಾಯಿತು. ಆನೆ ನಿಧಾನವಾಗಿ ನಡೆದರೂ ಗೆಲ್ಲುವ ಆನೆಯದ್ದೇ ಆಗಿತ್ತು. ಸೊ ಈವನ್ ದೋ ಎಲಿಫೆಂಟ್ ವಾಸ್ ಗೋಯಿಂಗ್ ವೆರಿ ಸ್ಲೋಲಿ, ನಿಧಾನವಾಗಿ ನಡೆದರೂ ಗೆಲುವು, ದಟ್ ಈಸ್ ದಿ ವಿಕ್ಟ್ರಿ, ಆನೆಯದ್ದೇ ಆಗಿತ್ತು. ಸೊ ಎಲಿಫೆಂಟ್ ಓನ್ಲಿ ಒನ್ ದ ರೇಸ್. ಜಿಂಕೆಯ ಚಪಲ ಅದರ ಸೋಲಿಗೆ ಕಾರಣವಾಯಿತು. ಸೊ ದಿಸ್ ಡಿಯರ್ಸ್ ಡಿಸ್ಟ್ರಾಕ್ಷನ್ ಬಿಕೇಮ್ ದ ರೀಸನ್ ಫಾರ್ ಇಟ್ಸ್ ಡಿಫೀಟ್. ಓಕೆ, ಸೊ ರೀಟಾ ಹೇಳಿದ ಕಥೆಯಲ್ಲಿ ಆನೆಯ ಗುರಿ ತಲುಪಬೇಕೆನ್ನುವ ಹಂಬಲ ಎದ್ದು ಕಾಣುತ್ತದೆ. ಜಿಂಕೆಯಲ್ಲಿಯೂ ಗುರಿ ತಲುಪುವ ಆಸೆ ಇದ್ದರೂ ಅದು ಮಧ್ಯದಲ್ಲಿ ಚಪಲಕ್ಕೆ ಬಲಿಯಾಯಿತು. ಆನೆ ನಿಧಾನವಾಗಿ ನಡೆದರೂ ಗೆಲುವು ಆನೆಯದ್ದೇ ಆಗಿತ್ತು. ಜಿಂಕೆಯ ಚಪಲ ಅದರ ಸೋಲಿಗೆ ಕಾರಣವಾಯಿತು. ಕಥೆಯನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು? ಕಥೆಯನ್ನು ವಿಸ್ತರಿಸಿ ಹೇಳುವುದರಿಂದ, by expanding the story. Okay, now when we tell one story will end and we have to continue that story. So ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು? What are the benefits of doing this practice? ಕಥೆಯನ್ನು ವಿಸ್ತರಿಸಿ ಹೇಳುವುದರಿಂದ, by trying to expand the story, ಕಲ್ಪನೆಗಳನ್ನು ನಿಮ್ಮ ಮನಸ್ಸು ವಿಕಸಗೊಳ್ಳುತ್ತದೆ. ಕಲ್ಪನೆಗಳು ಮೀನ್ಸ್ ಐಡಿಯಾಸ್. ನಿಮ್ಮ ಮನಸ್ಸು ವಿಕಸಗೊಳ್ಳುತ್ತದೆ. ಐಡಿಯಾಸ್ ವಿಲ್ ಇನ್ಕ್ರೀಸ್ ಇನ್ ಯೋರ್ ಮೈಂಡ್. ಹೆಚ್ಚು ಬುದ್ಧಿವಂತರಾಗಬಹುದು. ವಿ ಕ್ಯಾನ್ ಬಿ ಮಚ್ ಮೋರ್ ಇಂಟೆಲಿಜೆಂಟ್ ಪೀಪಲ್. ವಿವೇಕಿಗಳಾಗಬಹುದು. ವಿ ಕ್ಯಾನ್ ಬಿ ವೆರಿ ವೈಸ್ ಪೀಪಲ್. ಸಜ್ಜನರಾಗಬಹುದು. ಸಜ್ಜನರು ಮೀನ್ಸ್ ಅ ಪರ್ಸನ್ ಹೂ ಹಸ್ ಗಾಟ್ ಗುಡ್ ಕಾಂಡಕ್ಟ್. Okay, one who behaves very well is called sajjana. So we can be sajjanaragabahudu. ಭಾಷೆಯು ಶುದ್ಧವಾಗುತ್ತದೆ. That is, our language also will be very clear and good. ಮತ್ತೆ ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು. So we'll have a very good hold on our language. So ಮತ್ತು ಭಾಷೆಯ ಮೇಲೆ, that is on the language, ಒಳ್ಳೆಯ ಹಿಡಿತ, ವೆರಿ ಗುಡ್ ಹೋಲ್ಡ್, ಸಾಧಿಸಬಹುದು ಮುಂತಾದ ಪ್ರಯೋಜನಗಳಾಗುತ್ತದೆ. ಸೊ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್ ವಿ ಗೆಟ್ ವೆನ್ ವಿ ಡೂ ದಿಸ್ ಪ್ರಾಕ್ಟಿಸ್. ಸೊ ಕಥೆಯನ್ನು ವಿಸ್ತರಿಸಿ ಹೇಳುವುದರಿಂದ ಕಲ್ಪನೆಗಳನ್ನು ನಿಮ್ಮ ಮನಸ್ಸು ವಿಕಸಗೊಳ್ಳುತ್ತದೆ. ಹೆಚ್ಚು ಬುದ್ಧಿವಂತರಾಗಬಹುದು. ವಿವೇಕಿಗಳಾಗಬಹುದು. ಸಜ್ಜನರಾಗಬಹುದು. ಭಾಷೆಯು ಶುದ್ಧವಾಗುತ್ತದೆ ಮತ್ತು ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು ಮುಂತಾದ ಪ್ರಯೋಜನಗಳಾಗುತ್ತದೆ. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ. ಕೆಳಗಿನ ಮಾತುಗಳನ್ನು, ಬಿಲೋ ಸೆಂಟೆನ್ಸಸ್ ಆರ್ ದೇರ್. ಯಾರು ಯಾರಿಗೆ ಹೇಳಿದರು, ಹೂ ಟೋಲ್ಡ್ ಹೂಮ್, ತಿಳಿಸಿರಿ. ಫಸ್ಟ್ ಒನ್, ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ. ದೀಸ್ ಗ್ರೇಪ್ಸ್ ಆರ್ ಸಾರ್. ಇವನ್ನು ತಿಂದರೆ ನಾಲಿಗೆ ಕೆಡುತ್ತದೆ. ಇಫ್ ವಿ ಈಟ್ ದಿಸ್ ಅವರ್ ಟಂಗ್ ವಿಲ್ ಸ್ಪಾಯ್ಲ್. ಮೀನ್ಸ್ ಟು ಸೇ ಅವರ್ ಟಂಗ್ ಟೇಸ್ಟ್ ವಿಲ್ ಗೆಟ್ ಸ್ಪಾಯ್ಲ್ಡ್. ಹೂ ಟೋಲ್ಡ್ ದಿಸ್ ಟು ಹುಮ್? ಈ ಮಾತನ್ನು ನರಿಯು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡ ಮಾತಾಗಿದೆ. ಸೊ ದೀಸ್ ವರ್ಡ್ಸ್ ಆರ್ ಟೋಲ್ಡ್ ಬೈ ದಿ ಫಾಕ್ಸ್. ನರಿಯು ತನ್ನ ಮನಸ್ಸಿನಲ್ಲಿಯೇ, ಇನ್ ಇಟ್ಸ್ ಮೈಂಡ್ ಓನ್ಲಿ ಇಟ್ ಟೋಲ್ಡ್ ದೀಸ್ ವರ್ಡ್ಸ್. ಸೆಕೆಂಡ್ ಒನ್, ಎಲ್ಲರೂ ಯೋಚನೆ ಮಾಡಿರಿ, ಅದು ಏನು ಮಾಡಬಹುದು. ಸೊ ಎವ್ರಿಬಡಿ ಥಿಂಕ್, ಅದು ಏನು ಮಾಡಬಹುದು. ವಾಟ್ ಕ್ಯಾನ್ ಇಟ್ ಡೂ? ಹೂ ಟೋಲ್ಡ್ ದಿಸ್ ಸೆಂಟೆನ್ಸ್? ಈ ಮಾತನ್ನು ಗುರುಗಳು
ವಿದ್ಯಾರ್ಥಿಗಳಿಗೆ ಹೇಳಿದ ಮಾತಾಗಿದೆ. ಸೊ ದೀಸ್ ವರ್ಡ್ಸ್ ಆರ್ ಟೋಲ್ಡ್ ಬೈ ದಿ ಟೀಚರ್ ಟು ದಿ ಸ್ಟೂಡೆಂಟ್ಸ್. ಗುರುಗಳು ಮೀನ್ಸ್ ಟೀಚರ್, ವಿದ್ಯಾರ್ಥಿಗಳಿಗೆ ಮೀನ್ಸ್ ಟು ದ ಸ್ಟೂಡೆಂಟ್ಸ್. ಹೇಳಿದ ಮಾತಾಗಿದೆ. ಥರ್ಡ್ ಒನ್, ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ. ಯು ವಿಲ್ ಬಿಕಮ್ ಮೋರ್ ಇಂಟೆಲಿಜೆಂಟ್ ಪೀಪಲ್. ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಸೊ ಯು ವಿಲ್ ಬಿಕಮ್ ಗುಡ್ ಪೀಪಲ್, ಇಂಟೆಲಿಜೆಂಟ್ ಪೀಪಲ್, ವೈಸ್ ಪೀಪಲ್. ಹೂ ಟೋಲ್ಡ್ ದಿಸ್ ಸೆಂಟೆನ್ಸ್? ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ತಿಳಿಸಿದ ಮಾತಾಗಿದೆ. ಸೊ ದೀಸ್ ವರ್ಡ್ಸ್ ವರ್ ಟೋಲ್ಡ್ ಬೈ ದ ಟೀಚರ್, ಗುರುಗಳು, ಟು ಹುಮ್, ಟು ವಿದ್ಯಾರ್ಥಿಗಳು, ದಟ್ ಈಸ್ ದ ಸ್ಟೂಡೆಂಟ್ಸ್. ತಿಳಿಸಿದ ಮಾತು ಆಗಿದೆ. ಭಾಷಾಭ್ಯಾಸ, ದಟ್ ಈಸ್ ಲ್ಯಾಂಗ್ವೇಜ್ ಆಕ್ಟಿವಿಟಿ. ಕೆಳಗಿನ ಪದಗಳಿಗೆ, ದಟ್ ಈಸ್ ದ ವರ್ಡ್ಸ್ ಬಿಲೋ, ಪದ ಮೀನ್ಸ್ ವರ್ಡ್ಸ್, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ ವರ್ಡ್ಸ್. ಫಸ್ಟ್ ಒನ್, ನಿರಾಸೆ. Opposite is ಆಸೆ. ಆಸೆ is desire and nirase is not desire or disappointed. Amrita. Amrita is nectar. Opposite of that is visha. So Amrita, visha. Tripti, satisfied. Atripti means not satisfied. Horanota means an outward look, superficial look. Olanota means inside look, seeing the deeper meanings. Prayojana, usefulness. Aprayojana, not useful. Sajjana means a person with good behavior. Durjana means person with bad behavior. Viveki means very intelligent. Aviveki means not intelligent. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ನಾವು ಗಾದೆ ಮಾತು ಮೀನ್ಸ್ ಪ್ರಾವರ್ಬ್ಸ್, ಓಕೆ, ಆರ್ ಸೇಯಿಂಗ್ಸ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಸಮ್ ಸೇಯಿಂಗ್ಸ್. ವಿ ಹ್ಯಾವ್ ಟು ಕಂಪ್ಲೀಟ್ ದ ಸೇಯಿಂಗ್ಸ್. ಫಸ್ಟ್ ಒನ್, ಕನ್ನಡಿ ಒಳಗಿನ ಗಂಟೆಗಿಂತ ಕೈಗೆಟಕುವ ದಂಟೆ ಮೇಲು. This means to say that like a bird in hand is better than two on the trees. Second one, ಪಾಲಿಗೆ ಬಂದದ್ದೇ ಪಂಚಾಮೃತ. Means what comes in our share only is a nectar. Means we have to accept what we get and be happy with that. ಎಟುಕದ ದ್ರಾಕ್ಷಿ ಹುಳಿ ಎಂಬಂತೆ. Something which is not reachable, ಹುಳಿ ಎಂಬಂತೆ, that is very sour. ಈ ಪಾಠದಲ್ಲಿ ಬಳಕೆಯಾಗದಿರುವ ದ್ವಿರುಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ. ಸೊ ಎಕ್ಸಾಂಪಲ್, ಮಾದರಿ ಇಸ್ ಗೊಂಚಲು. ಸೊ ಲೈಕ್ ದ್ಯಾಟ್. ನೆಗೆದು, ಹಾಕುತ್ತಾ, ಧ್ಯಾಸ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸೊ ಪದ ಮೀನ್ಸ್ ವರ್ಡ್ಸ್, ಸ್ವಂತ ವಾಕ್ಯ ಮೀನ್ಸ್ ಓನ್ ಸೆಂಟೆನ್ಸಸ್ ಯು ಹ್ಯಾವ್ ಟು ಮೇಕ್. ನೀರೂರಿ ಮೀನ್ಸ್ salivate. ಸೊ ಸಿಹಿ ತಿಂಡಿಗಳನ್ನು ಕಂಡಾಗ ಮಕ್ಕಳು ಬಾಯಲ್ಲಿ ನೀರೂರುತ್ತವೆ. When the children see the sweets, their mouth starts watering. ಸೊ ಸಿಹಿ ತಿಂಡಿಗಳನ್ನು ಮೀನ್ಸ್ ಸ್ವೀಟ್ ಡಿಶಸ್ ಕಂಡಾಗ, ಆನ್ ಸೀಯಿಂಗ್ ದ್ಯಾಟ್, ಮಕ್ಕಳ ಬಾಯಲ್ಲಿ ಇನ್ ಚಿಲ್ಡ್ರನ್ಸ್ ಮೌತ್ ನೀರೂರುತ್ತದೆ. ಮೀನ್ಸ್ ದೇ ಸ್ಟಾರ್ಟ್ salivating. ಪ್ರೋತ್ಸಾಹಿಸು ಮೀನ್ಸ್ ಎನ್ಕರೇಜ್. ಶಾಲೆಯಲ್ಲಿ ಗುರುಗಳು, ದಟ್ ಈಸ್ ಇನ್ ದ ಸ್ಕೂಲ್, ಟೀಚರ್ಸ್ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾರೆ. ಸೊ ದೇ ಎನ್ಕರೇಜ್ ದ ಸ್ಟೂಡೆಂಟ್ಸ್. ಲೀಲಾಜಾಲ ಮೀನ್ಸ್ ಡೂಯಿಂಗ್ ಸಮಥಿಂಗ್ ವೆರಿ ಈಸಿಲಿ. ಸೊ ನನ್ನ ಸ್ನೇಹಿತ ಲೀಲಾಜಾಲವಾಗಿ ಮರ ಹತ್ತುತ್ತಾನೆ. ಮೀನ್ಸ್ ಮೈ ಫ್ರೆಂಡ್ ವೆರಿ ಈಸಿಲಿ, ಲೀಲಾಜಾಲವಾಗಿ ಮರ ಹತ್ತುತ್ತಾನೆ. ಹಿ ಕ್ಲೈಮ್ಸ್ ದ ಟ್ರೀ. ಕಲ್ಪನಾ ಶಕ್ತಿ ಮೀನ್ಸ್ ಇಮ್ಯಾಜಿನೇಷನ್. ವಿದ್ಯಾರ್ಥಿಗಳು, ದಟ್ ಇಸ್ ಸ್ಟೂಡೆಂಟ್ಸ್, ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸೊ ಸ್ಟೂಡೆಂಟ್ಸ್ ಶುಡ್ ಡೆವಲಪ್ ದಿಯರ್ ಇಮ್ಯಾಜಿನರಿ ಪವರ್. ಸಜ್ಜನ ಮೀನ್ಸ್ ಅ ಪರ್ಸನ್ ವಿತ್ ಗುಡ್ ಬಿಹೇವಿಯರ್, ಗುಡ್ ಕಾಂಡಕ್ಟ್. ಸಜ್ಜನರ ಸಹವಾಸ ಮಾಡಬೇಕು. ಮೀನ್ಸ್ ವಿ ಶುಡ್ ಆಲ್ವೇಸ್ ಹ್ಯಾವ್ ದ ಕಂಪನಿ ಆಫ್ ಗುಡ್ ಪೀಪಲ್. ಆಕರ್ಷಣೆ, ಅಟ್ರಾಕ್ಷನ್. ಮೈಸೂರು ಅರಮನೆ ನೋಡಲು ಬಹಳ ಆಕರ್ಷಣೆ ಹೊಂದಿದೆ. ಮೈಸೂರು ಪ್ಯಾಲೇಸ್ ಇಸ್ ವೆರಿ ಅಟ್ರಾಕ್ಟಿವ್. ಕೆಳಗಿನ ಪದಗಳನ್ನು
ಬಿಡಿಸಿ ಬರೆದಿದೆ, ಅವುಗಳನ್ನು ಗಮನಿಸಿರಿ. ಸೊ ಹಿಯರ್ ದೇ ಹ್ಯಾವ್ ಆಲ್ರೆಡಿ ಸ್ಪ್ಲಿಟ್ ದ ವರ್ಡ್ಸ್. ಯು ಹ್ಯಾವ್ ಟು ಸಿ ದ ವರ್ಡ್ಸ್, ಒಬ್ಸರ್ವ್ ಹೌ ಇಟ್ ಇಸ್ ಡನ್. ಕೈಗೆಟುಕು, ಕೈಗೆ ಪ್ಲಸ್ ಎಟುಕು. ಪಂಚಾಮೃತ means these words, two words are joined together and they are split here. ಪಂಚಾಮೃತ, ಪಂಚ ಪ್ಲಸ್ ಅಮೃತ. ಕನ್ನಡಿಯೊಳಗಿನ, ಕನ್ನಡಿ ಪ್ಲಸ್ ಒಳಗಿನ. ವಿದ್ಯಾರ್ಥಿ, ವಿದ್ಯಾ ಪ್ಲಸ್ ಅರ್ಥಿ. ಸಜ್ಜನ, ಸತ್ ಪ್ಲಸ್ ಜನ. Thank you, children.